Good morning everyone. This is Lavakumar E. working as assistant professor in government first grade college Tavaragera. Okay, here now we are in first session of quantitative technique 1 prescribed for BCom third semester affiliated to Vijayanagara Sri Krishna Devaraya University Ballari. In Vijayanagara Sri Krishna Devaraya University Ballari. Recap relating to this subject. The quantitative technique 1 is introduced for the BCom third semester course of VSKU University Ballari. The student should have a basic knowledge about doing survey, data, methods of collection, enumerator and respondents, etc. The quantitative technique 1, which is introduced for the BCom third semester course of VSKU Ballari. The student should have a basic knowledge about doing surveys and data collection, again methods of data collection, in enumerator and respondents, etc. ಇಲ್ಲಿ ನಾವು ಕ್ವಾಂಟಿಟೇಟಿವ್ ಟೆಕ್ನಿಕ್ 1 ಅನ್ನೋ ಸಬ್ಜೆಕ್ಟ್ ನ ಒಂದು ಬಿಕಾಮ್ ಥರ್ಡ್ ಸೆಮಿಸ್ಟರ್ ಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ದಟ್ ಟು which is affiliated to ವಿಜಯನಗರ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿ ಬಳ್ಳಾರಿ. ವಿಜಯನಗರ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿ ಬಳ್ಳಾರಿ ಒಂದು ಬಿಕಾಮ್ ಥರ್ಡ್ ಸೆಮಿಸ್ಟರ್ ನಲ್ಲಿ ಕ್ವಾಂಟಿಟೇಟಿವ್ ಟೆಕ್ನಿಕ್ 1 ಅನ್ನುವಂತ ಒಂದು ಸಬ್ಜೆಕ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ದ ಸ್ಟೂಡೆಂಟ್ ಶುಡ್ ಹ್ಯಾವ್ ಎ ಬೇಸಿಕ್ ನಾಲೆಡ್ಜ್. ದ ಸ್ಟೂಡೆಂಟ್ ಶುಡ್ ಹ್ಯಾವ್ ಬೇಸಿಕ್ ನಾಲೆಡ್ಜ್ ರಿಗಾರ್ಡಿಂಗ್ ಡೂಯಿಂಗ್ ಆಫ್ ಸರ್ವೇಸ್, ಅಂದ್ರೆ ಯಾವ ರೀತಿ ನಾವು ಸರ್ವೇನ ಕೈಗೊಳ್ಳಬೇಕು, ಅಗೇನ್ ಯಾವ ರೀತಿ ನಾವು ಡಾಟಾನ ಕಲೆಕ್ಟ್ ಮಾಡಬೇಕು, ಅಗೇನ್ ವಾಟ್ ಈಸ್ ದಿ ಮೀನಿಂಗ್ ಆಫ್ ಡಾಟಾ, ಅಗೇನ್ ವಾಟ್ ಆರ್ ದಿ ಮೆಥಡ್ಸ್ ಆಫ್ ಕಲೆಕ್ಷನ್, ಅಂದ್ರೆ ಯಾವ ರೀತಿ ನಾವು ಮೆಥಡ್ಸ್ ನ ಕಲೆಕ್ಟ್ ಮಾಡಬೇಕು, ಎನುಮರೇಟರ್ ಅಂದ್ರೇನು ಮತ್ತು ರೆಸ್ಪಾಂಡೆಂಟ್ಸ್ ಅಂದ್ರೇನು, ಈ ರೀತಿ ಒಂದು ಎಲ್ಲ ಒಂದು ಬೇಸಿಕ್ ಆಸ್ಪೆಕ್ಟ್ಸ್ ನ ಐಡೆಂಟಿಫೈ ಮಾಡೋದಕ್ಕೆ, ಅದನ್ನ ಒಂದರ ನಾಲೆಡ್ಜ್ ನ ಪಡ್ಕೊಳ್ಳೋದಕ್ಕೆ ನಾವು ಕ್ವಾಂಟಿಟೇಟಿವ್ ಟೆಕ್ನಿಕ್ 1 ಅನ್ನೋ ಸಬ್ಜೆಕ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಫಾರ್ ಬಿಕಾಮ್ ಥರ್ಡ್ ಸೆಮಿಸ್ಟರ್. ಅಗೇನ್ ವಿತ್ ದಿಸ್ ಬ್ಯಾಕ್ಗ್ರೌಂಡ್ ಎ ಸ್ಟೂಡೆಂಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ the important tools and techniques like mean, median, mode, standard deviation. Again with this background, ee ಒಂದು background ಇಂದ student can understand the important tools and techniques which are used in statistics or quantitative techniques. Statistics ನಲ್ಲಿ ಯೂಸ್ ಮಾಡಿರುವಂತ ಒಂದು different tools and techniques ನ ಫೈಂಡ್ ಔಟ್ ಮಾಡಬಹುದು. Okay, what are the tools and techniques ಅಂದಾಗ like mean, median, mode ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಇವನ್ನೆಲ್ಲವನ್ನು ಸಹಿತ ಏನು ಮಾಡ್ಬೋದ್ರಿ, ದ ಸ್ಟೂಡೆಂಟ್ ಕ್ಯಾನ್ ಲರ್ನ್ ಫ್ರಮ್ ದಿಸ್ ಸಬ್ಜೆಕ್ಟ್. ಈ ಒಂದು ಸಬ್ಜೆಕ್ಟ್ ನಿಂದ ಇವೆಲ್ಲ ಆಸ್ಪೆಕ್ಟ್ಸ್ ನ ಯಾವ್ಯಾವ ಆಸ್ಪೆಕ್ಟ್ಸ್ ಇದ್ದಿರ್ತಾವ್ರಿ, ಸರ್ವೆ ಅಂದ್ರೆ ಏನಂತ ಕಲಿಬಹುದು, ಡಾಟಾ ಅಂದ್ರೆ ಏನಂತ ಕಲಿಬಹುದು, ಮೆಥಡ್ಸ್ ಆಫ್ ಡಾಟಾ ಕಲೆಕ್ಷನ್ ಕಲಿಬಹುದು, ಎನುಮರೇಟರ್ ಅಂಡ್ ರೆಸ್ಪಾಂಡೆಂಟ್. ಅದೇ ರೀತಿ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಲೈಕ್ ಮೀನ್, ಮೀಡಿಯನ್, ಮೋಡ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಇವೆಲ್ಲ ಆಸ್ಪೆಕ್ಟ್ಸ್ ನ ವಿಚ್ ಕಮ್ ಅಂಡರ್ ದಿ ಸ್ಟ್ಯಾಟಿಸ್ಟಿಕ್ಸ್, ವಿಚ್ ಕಮ್ಸ್ ಅಂಡರ್ ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ ಇವೆಲ್ಲ ಆಸ್ಪೆಕ್ಟ್ಸ್ ಬಂದಿರ್ತವೆ. ಇವನ್ನ ಏನ್ ಮಾಡಿರ್ತಾರ್ರಿ, ಒಂದು ಸ್ಟೂಡೆಂಟ್ಸ್ ಕ್ಯಾನ್ ಲರ್ನ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಈ ಒಂದು ಸಬ್ಜೆಕ್ಟ್ ನಿಂದ ಇವೆಲ್ಲ ಆಸ್ಪೆಕ್ಟ್ಸ್ ನ ಕಲಿಬಹುದು. Learning objective. After going through this chapter, the student will be able to have a broad overview of the subject of statistics and application thereof. Okay, ಇಲ್ಲಿ ನಾವು ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಅಂದ್ರೆ ನಾವು ಯಾವ ಉದ್ದೇಶಕ್ಕಾಗಿ ನಾವು ಈ ಚಾಪ್ಟರ್ ನ ಕಲಿಬೇಕು. After the going through this chapter, the student will be able to have a broad overview relating to statistics and the applications ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ವೇರಿಯಸ್ ಫೀಲ್ಡ್ಸ್. ಇಲ್ಲಿ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನು, ಅದರ ಬ್ರಾಡ್ ವ್ಯೂ ಏನಿದೆ, ಅಂದ್ರೆ ಅದರಲ್ಲಿ ನಾವು ಯಾವ ಆಸ್ಪೆಕ್ಟ್ಸ್ ನಾವು ಕವರ್ ಮಾಡ್ತೀವಿ ಮತ್ತು ವಾಟ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಅಂದ್ರೆ ನಾವು ಸ್ಟ್ಯಾಟಿಸ್ಟಿಕ್ಸ್ ನ ಯಾವ ಏರಿಯಾನಲ್ಲಿ ನಾವು ಅಪ್ಲಿಕೇಬಲ್ ಮಾಡಿರ್ತೀವಿ, ಆರ್ ವಾಟ್ ಆರ್ ದಿ ವೇಸ್ ಆರ್ ವಾಟ್ ಆರ್ ದಿ ಮೆಥಡ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಈ ಎಲ್ಲ ಆಸ್ಪೆಕ್ಟ್ಸ್ ನಾವು ಎಲ್ಲಿ ಕಲಿಬೋದ್ರಿ, ಸ್ಟ್ಯಾಟಿಸ್ಟಿಕ್ಸ್ ನಿಂದ. ದಟ್ಸ್ ವೈ ದಿಸ್ ಇಸ್ ದಿ learning objective of this particular chapter. Similarly, student also know about data collection technique including distinction of primary and secondary data. Student also know about data collection technique including the distinction of primary and secondary data, including primary and
secondary data, including primary and secondary data. Students also know the data collection techniques. Andre what are the data, what are the methods which are involved in collection of data, or what are the techniques or tools and techniques which are used for collecting data, including the distinction of primary and secondary data. ಅಂದ್ರೆ ಇಲ್ಲಿ ನಾವು ಏನು ಕಲಿಯಬಹುದು, ಡಿಫರೆನ್ಸ್ ಬಿಟ್ವೀನ್ ಪ್ರೈಮರಿ ಅಂಡ್ ಸೆಕೆಂಡರಿ ಡಾಟಾನು ಸಹಿತ ನಾವು ಈ ಒಂದು ಚಾಪ್ಟರ್ನ ನಾವು ಅಬ್ಜೆಕ್ಟಿವ್ ಅಂತ ಹೇಳಿರ್ತೀವಿ. ಅಂದರೆ ಈ ಒಂದು ಚಾಪ್ಟರ್ನಲ್ಲಿ, ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನಲ್ಲಿ ನಾವು ಏನನ್ನ ಲರ್ನಿಂಗ್ ಅಬ್ಜೆಕ್ಟಿವ್ ಆಗಿ ತೊಗೊಂಡಿರ್ತೀವಿ. ಒಂದು ಸ್ಟೂಡೆಂಟ್ ವಿಲ್ ಬಿ ಏಬಲ್ ಟು ಹ್ಯಾವ್ ಎ ಬ್ರಾಡ್ ಓವರ್ವ್ಯೂ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ application of statistics in various fields. Again, data collection techniques, again distinction between primary and secondary data. These are treated as the learning objectives of this particular chapter. ಈ ಒಂದು ಚಾಪ್ಟರ್ ನ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂತ ನಾವು ಕನ್ಸಿಡರ್ ಮಾಡಿರ್ತೀವಿ. ಅದೇ ರೀತಿ ಲರ್ನಿಂಗ್ outcomes. The student can able to understand an overview of subject of statistics and application and know about the data collection. After completion of this chapter, the student can be able to understand an overview of subject of statistics. Here the overview is nothing but detailed information relating to the subject of statistics and application, and what are the fields or areas, or what are the tools and what are the areas the statistics to be applied. ನಾವು ಯಾವ ಏರಿಯಾಸ್ ನಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ ನ ನಾವು ಅಪ್ಲೈ ಮಾಡಿರ್ತೀವಿ. ಈ ರೀತಿ ಎಲಿಮೆಂಟ್ಸ್ ನ ನಾವಿಲ್ಲಿ ಈ ಚಾಪ್ಟರ್ ನಿಂದ ಕಲಿಬಹುದು. ಅದರ ಜೊತೆಯಲ್ಲಿ ನೋ ಅಬೌಟ್ ಡಾಟಾ ಕಲೆಕ್ಷನ್ ಟೆಕ್ನಿಕ್ಸ್. ಅಗೇನ್ ನಾವು ಇಲ್ಲಿ ಡಾಟಾ ಕಲೆಕ್ಷನ್ ಟೆಕ್ನಿಕ್ಸ್ ನ ನಾವು ಕಲಿಬಹುದು. ವಾಟ್ ಈಸ್ ಡಾಟಾ ಅಂತ ನಾವು ನೋಡಬಹುದು. ಅದರ ಜೊತೆಯಲ್ಲಿ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ರಿಲೇಟಿಂಗ್ ಟು ಡಾಟಾ ಕಲೆಕ್ಷನ್. ಅಗೇನ್ ಟೂಲ್ಸ್ ರಿಲೇಟಿಂಗ್ ಟು ಪ್ರೈಮರಿ ಡಾಟಾ ಕಲೆಕ್ಷನ್ ಕಲಿಬಹುದು. ಅಗೇನ್ ಟೂಲ್ಸ್ ರಿಲೇಟಿಂಗ್ ಟು secondary data collection na ನಾವು ಕಲಿಬಹುದು. These are the learning outcomes of this particular chapter. Here the student can learn or can be able to understand or learn an overview of subject of statistics. Statistics ಅಂದ್ರೆ ಅದು ಯಾವ ರೀತಿ ಉಗಮವಾಗಿದೆ, ಅದೇ ರೀತಿ ಅದರ ಮೀನಿಂಗ್ ಮತ್ತು ಡೆಫಿನಿಷನ್, ಅಗೇನ್ ಅದರ ಅಬ್ಜೆಕ್ಟಿವ್ಸ್ ನಾವು ನೋಡಬಹುದು, ಅದರ ಜೊತೆಯಲ್ಲಿ ಅದರ ಫಂಕ್ಷನ್ಸ್ ನ ನೋಡಬಹುದು. ಈ ರೀತಿ ಎಲ್ಲಾ ಓವರ್ವ್ಯೂನು ಸಹಿತ ನಾವು ಈ ಚಾಪ್ಟರ್ ನಿಂದ ಕಲಿಬಹುದು. ಅದರ ಜೊತೆಯಲ್ಲಿ ಅಪ್ಲಿಕೇಶನ್ ಆಫ್ ಸ್ಟ್ಯಾಟಿಸ್ಟಿಕ್, ನಾವು ಯಾವ ಏರಿಯಾನಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ನ ನಾವು ಅಪ್ಲಿಕೇಬಲ್ ಮಾಡಿರ್ತೀವಿ. ಯಾಕಂದ್ರೆ ನಾವು ಡೇ ಟು ಡೇ ಲೈಫ್ನಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ನ ನಾವು ಅಪ್ಲೈ ಮಾಡ್ತಾನೆ ಇದ್ದಿರ್ತೀವಿ. ಓಕೆ, ಆ ರೀತಿ ನಾವು ಇನ್ ದಿ ಫೀಲ್ಡ್ ಆಫ್ ಎಕನಾಮಿಕ್ಸ್ನಲ್ಲಿ, ಇನ್ ದಿ ಫೀಲ್ಡ್ ಆಫ್ ಅಗ್ರಿಕಲ್ಚರ್, ಇನ್ ದಿ ಫೀಲ್ಡ್ ಆಫ್ ಕಾಮರ್ಸ್, ಅಗೇನ್ ಈ ರೀತಿ ಡಿಫ್ರೆಂಟ್ ಏರಿಯಾಸ್ನಲ್ಲಿ ನಾವು ಏನು ಮಾಡಿರ್ತೀವಿ, ಈ ಸ್ಟ್ಯಾಟಿಸ್ಟಿಕ್ಸ್ನ ನಾವು ಅಪ್ಲೈ ಮಾಡಿರ್ತೀವಿ. ಆ ಅಪ್ಲಿಕೇಶನ್ನು ಸಹಿತ ನಾವು ಈ ಒಂದು ಲರ್ನಿಂಗ್ ಔಟ್ಕಮ್ಸ್ನಿಂದ ನಾವು ಈ ಒಂದು ಚಾಪ್ಟರ್ನಿಂದ ನಾವು ಕಲಿಬೋದು. ಅದೇ ರೀತಿ ನೋ ಅಬೌಟ್ ದಿ ಡಾಟಾ ಕಲೆಕ್ಷನ್ ಟೆಕ್ನಿಕ್ಸ್. ಇಲ್ಲಿ ನಾವು ಡಾಟಾ ಅಂದಾಗ ಒಂದು ಪ್ರೈಮರಿ ಡಾಟಾ ಅಂತ ಕ್ರಿಯೇಟ್ ಮಾಡ್ತೀವಿ ಮತ್ತು ಸೆಕೆಂಡರಿ ಡಾಟಾ ಅಂತ ಟ್ರೀಟ್ ಮಾಡಿರ್ತೀವಿ. ಇಲ್ಲಿ ಪ್ರೈಮರಿ ಮತ್ತು ಸೆಕೆಂಡರಿ ಡಾಟಾನಲ್ಲಿರುವಂಥ ಒಂದು ಟೂಲ್ಸ್ ಅಂಡ್ ಟೆಕ್ನಿಕ್ಸ್ನ ನಾವು ಕಲಿಬೋದು. ಅದರ ಜೊತೆಯಲ್ಲಿ ಡಿಫ್ರೆನ್ಸಸ್ ಬಿಟ್ವೀನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಡಾಟಾ ಅಂದರೆ ನಾವು ಇಲ್ಲಿ ನಾವು ಎರಡನ್ನ ನಾವು ಪ್ರೈಮರಿ ಡಾಟಾ ಅಂದ್ರೆ ಏನಂತ ನೋಡ್ತೀವಿ, ಅದರ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ನ ನೋಡಿರ್ತೀವಿ, ಮತ್ತು ಸೆಕೆಂಡರಿ ಡಾಟಾ ಅಂದ್ರೆ ಏನಂತ ನೋಡಿರ್ತೀವಿ, ಅದರ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ನ ಮತ್ತು ಎರಡರ ನಡುವೆ ಇರುವಂಥ ಒಂದು ಡಿಫ್ರೆನ್ಸಸ್ನು ಸಹಿತ ಈ ಚಾಪ್ಟರ್ನಿಂದ ಕಲಿಬೋದು. ದೀಸ್ ಆರ್ ದಿ ಲರ್ನಿಂಗ್ ಔಟ್ಕಮ್ಸ್ ಆಫ್ ದಿಸ್ ಚಾಪ್ಟರ್. And introduction, the session 1 which consists of introduction, under that origin of statistics, meaning of statistics, definition of statistics. In this session, okay, ಈ ಮೂರು ಆಸ್ಪೆಕ್ಟ್ಸ್ ನ ನಾವು ಕವರ್ ಮಾಡಿರ್ತೀವಿ. ಒಂದು ಒರಿಜಿನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ನ ನಾವು ಕವರ್ ಮಾಡಿರ್ತೀವಿ, ಅದರ ಜೊತೆಯಲ್ಲಿ ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ನ ನಾವು ಕವರ್ ಮಾಡಿರ್ತೀವಿ, ಡೆಫಿನಿಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ನ ನಾವು ಕವರ್ ಮಾಡಿರ್ತೀವಿ. ಇನ್ ಅವರ್ ಡೇ ಟು ಡೇ ಲೈಫ್, ಇನ್ ಒನ್ ಆರ್ ದಿ ಅದರ್ ವೇ ವಿ ಆರ್ ಯೂಸಿಂಗ್ ಸ್ಟ್ಯಾಟಿಸ್ಟಿಕ್ಸ್. ಒಂದು ಇಲ್ಲ ಅಥವಾ ಒಂದಾದೊಂದು ರೀತಿಯಲ್ಲಿ ನಾವೇನು ಮಾಡಿರ್ತೀವಿ, ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ನ ಅಪ್ಲೈ ಮಾಡಿರ್ತೀವಿ. ಬಟ್ ಈ ಒಂದು ಪರ್ಟಿಕ್ಯುಲರ್ ಸೆಷನ್ನಲ್ಲಿ ನಾವು ಒರಿಜಿನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಯಾವ ರೀತಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಉಗಮವಾಗಿದೆ ಮತ್ತು ಅದರ ಮೀನಿಂಗ್ ಮತ್ತು ಡೆಫಿನಿಷನ್ನ ನಾವು ಈ ಒಂದು ಇಂಟ್ರಡಕ್ಷನ್ ಚಾಪ್ಟರ್ನಲ್ಲಿ ನಾವು ನೋಡ್ತೀವಿ. ಇದೇ ರೀತಿ ಇಂಟ್ರಡಕ್ಷನ್ ರಿಲೇಟಿಂಗ್ ಟು ದಿಸ್ ಪರ್ಟಿಕ್ಯುಲರ್ topic. In the modern world of computers and information technology, the importance of statistics is very well recognized by all the disciplines. We are in the era of
ಮಾಡರ್ನೈಸೇಷನ್ ಆರ್ ವಿ ಆರ್ ಇನ್ ದಿ ಎರಾ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ನಾವು ಇವತ್ತು ಏನ್ರಿ ಯಾವ ಜೀವನದಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಾಲದಲ್ಲಿ ನಾವು ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಇಲ್ಲಿ ನಮಗೆ ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇಸ್ ವೆಲ್ ರೆಕಗ್ನೈಸ್ಡ್ ಬೈ ಆಲ್ ದಿ ಡಿಸಿಪ್ಲಿನ್ಸ್. ಅಂದ್ರೆ ಪ್ರತಿಯೊಂದು ಡಿಸಿಪ್ಲಿನ್ನಲ್ಲೂ ಸಹಿತ ಅದು ಪ್ರತಿಯೊಂದು ಏರಿಯಾನಲ್ಲೂ ಸಹಿತ ನಾವು ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ನ ನಾವು ಅಪ್ಲೈ ಮಾಡಿರ್ತೀವಿ. ಅಂದರೆ ಬೈ ಯೂಸಿಂಗ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಅಂದರೆ ನಾವು ಕಂಪ್ಯೂಟರ್ಸ್ನ ನಾವು ಬಳಕೆ ಮಾಡೋದ್ರಿಂದ ಮತ್ತು ಹೊಸ ಒಂದು ಟೆಕ್ನಾಲಜಿಕಲ್ ಆಸ್ಪೆಕ್ಟ್ಸ್ನಿಂದ ಅಡಾಪ್ಟ್ ಮಾಡೋದ್ರಿಂದಲೂ ಸಹಿತ ನಾವು ಸ್ಟ್ಯಾಟಿಸ್ಟಿಕ್ಸ್ನ ನಾವು ಬಳಕೆ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ನಾವು SPSS ಅಂತ ಹೇಳಿರ್ತೀವಿ, ಅಲ್ಲಿ ಸ್ಟ್ಯಾಟಿಸ್ಟಿಕಲ್ ಪ್ಯಾಕೇಜಸ್ ಸಿಕ್ಕಿರ್ತವೆ. ಅಂದರೆ ಅದು ವಿಚ್ ಈಸ್ ರಿಲೇಟಿಂಗ್ ಟು ಟೆಕ್ನಾಲಜಿಕಲ್ ಆಸ್ಪೆಕ್ಟ್ಸ್. ಅದೇ ಸ್ಟ್ಯಾಟಿಸ್ಟಿಕ್ಸ್ನ ಟೆಕ್ನಾಲಜಿನ ಮುಖಾಂತರ ನಾವೇನು ಮಾಡ್ತಾ ಇದ್ದೀವಿ ಇವತ್ತು ನಾವು ಅಳವಡಿಸ್ತಾ ಇದ್ದೀವಿ. ಅಗೇನ್ ಇನ್ ವೇರಿಯಸ್ ಡಿಸಿಪ್ಲಿನ್ಸ್, ಡಿಫ್ರೆಂಟ್ ಡಿಸಿಪ್ಲಿನ್ಸ್. ಇನ್ ದಿ ಏರಿಯಾ ಆಫ್ ಎಕನಾಮಿಕ್ಸ್ನಲ್ಲಿ ನಾವು ಯೂಸ್ ಮಾಡ್ತೀವಿ. ಅಗೇನ್ ಇನ್ ದಿ ಏರಿಯಾ ಆಫ್ ಅಗ್ರಿಕಲ್ಚರ್ನಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಅಗೇನ್ ಇನ್ ದಿ ಏರಿಯಾ ಆಫ್ ಕಾಮರ್ಸ್ನಲ್ಲಿ, ಈ ರೀತಿ ಡಿಫ್ರೆಂಟ್ ಫೀಲ್ಡ್ಸ್ನಲ್ಲಿ ಡಿಫ್ರೆಂಟ್ ಏರಿಯಾಸ್ನಲ್ಲಿ ನಾವು ಇವತ್ತು ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ಗಳನ್ನು ನಾವು ಯೂಸ್ ಮಾಡ್ತೀವಿ. ನಾವು ಡೇ ಟು ಡೇ ಲೈಫ್ ಸಹಿತ ನಾವು ಸ್ಟ್ಯಾಟಿಸ್ಟಿಕ್ಸ್ನ ನಾವು ಅಪ್ಲೈ ಮಾಡ್ತಾ ಇದ್ದೀವಿ ಇನ್ ಒನ್ ಆರ್ ದಿ ಅದರ್ ವೇ, ಒಂದು ಅಥವಾ ಎರಡು ರೀತಿಯಲ್ಲಿ, ಅಂದರೆ ಡಿಫ್ರೆಂಟ್ ವೇಸ್ನಲ್ಲೂ ಸಹಿತ ನಾವು ಸ್ಟ್ಯಾಟಿಸ್ಟಿಕ್ಸ್ನ ನಾವು ಇವತ್ತು ಅಪ್ಲಿಕೇಬಲ್ ಮಾಡ್ತೀವಿ ಬೈ ಅಡಾಪ್ಟಿಂಗ್ ನ್ಯೂ ಟೆಕ್ನಾಲಜಿಕಲ್ ಸಾಫ್ಟ್ವೇರ್ಸ್ನ ನಾವು ಒಂದು ಮುಖಾಂತರ ನಾವು ಒಂದು ಸ್ಟ್ಯಾಟಿಸ್ಟಿಕ್ಸ್ನ ನಾವು ಅಡಾಪ್ಟ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಸ್ಟ್ಯಾಟಿಸ್ಟಿಕ್ಸ್ ಹ್ಯಾಸ್ ಒರಿಜಿನೇಟೆಡ್ ಆಸ್ ಎ science of statehood and found application slowly and steadily in agriculture, economics, commerce, biology, medicine, industry, planning, education and so on. Statistics has organized as a science of statehood. The science itself indicated is a systematic way of knowledge. Here the science of statehood and found application slowly in steadily in different fields or different areas. ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದನ್ನ ನಾವು ಏನಂತ ಹೇಳ್ತೀವಿ, ಇಟ್ ಇಸ್ ಸೈನ್ಸ್ ಆಫ್ ಸ್ಟೇಟ್ಹುಡ್ ಅಂತ ಹೇಳ್ತೀವಿ. ಅಂಡ್ ಫೌಂಡ್ ಅಪ್ಲಿಕೇಶನ್ಸ್ ಸ್ಲೋಲಿ ಅಂಡ್ ಸ್ಟಡಿಲಿ ಇನ್ ಡಿಫ್ರೆಂಟ್ ಏರಿಯಾಸ್ನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ನ ನಾವು ಅಪ್ಲೈ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ಲೋಲಿ ಅಂಡ್ ಸ್ಟಡಿಲಿ ವಿ ಆರ್ ಅಪ್ಲೈಯಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ದಿ ಫೀಲ್ಡ್ ಆಫ್ ಅಗ್ರಿಕಲ್ಚರ್, economics, commerce, biology, medicine, industry, planning, education and so on. ಈ ರೀತಿ ಒಂದು ಡಿಫ್ರೆಂಟ್ ವೇಸ್ನಲ್ಲಿ ಮತ್ತು ಡಿಫ್ರೆಂಟ್ ಏರಿಯಾಸ್ನಲ್ಲಿ, ಇನ್ ದಿ ಏರಿಯಾ ಆಫ್ ಅಗ್ರಿಕಲ್ಚರ್ನಲ್ಲಿ ನಾವು ಯಾವ ರೀತಿ ಸ್ಟ್ಯಾಟಿಸ್ಟಿಕ್ಸ್ನ ಅಂದರೆ ನಾವು ಸ್ಲೋಲಿ ಆ್ಯಂಡ್ ಸ್ಟಡಿಲಿ, ಅಂದರೆ ಪ್ರತಿಯೊಂದು ಏರಿಯಾನಲ್ಲಿನೂ ಸಹಿತ ನಾವು ಸ್ಟ್ಯಾಟಿಸ್ಟಿಕ್ಸ್ನ ನಾವು ಅಪ್ಲೈ ಮಾಡ್ತಾ ಬರ್ತಾ ಇದ್ದೀವಿ. ಇಲ್ಲಿ ಅಗ್ರಿಕಲ್ಚರ್ನಲ್ಲಿ ನಾವೇನ್ರಿ ಪ್ರೊಡಕ್ಷನ್ ಬಗ್ಗೆ ನಾವು ಸ್ಟ್ಯಾಟಿಸ್ಟಿಕ್ಸ್ನ ನೋಡಿರ್ತೀವಿ, ಅಗ್ರಿಕಲ್ಚರ್ ಪ್ರೊಡಕ್ಷನ್ ಯಾವ ರೀತಿ ಇದೆ ಅಂತೇಳಿ. ಅಗೇನ್ ಅಗ್ರಿಕಲ್ಚರ್ ಸೀಡ್ಸ್ನ ಬಗ್ಗೆ ನೋಡಿರ್ತೀವಿ. ಈ ರೀತಿ ಸ್ಟ್ಯಾಟಿಸ್ಟಿಕ್ಸ್ನ ನಾವು ಅಗ್ರಿಕಲ್ಚರ್ನಲ್ಲಿ ಪ್ರಿಡಿಕ್ಷನ್ಸ್ ಮಾಡಿರ್ತೀವಿ, ಪ್ರೊಡಕ್ಷನ್ ಪ್ರಿಡಿಕ್ಷನ್ಸ್ ಮಾಡಿರ್ತೀವಿ. ಓಕೆ, ಈ ರೀತಿ ಎಕನಾಮಿಕ್ಸ್ನಲ್ಲೂ ಸಹಿತ ಎಕನಾಮಿಕ್ಸ್ನಲ್ಲಿ, ಕಾಮರ್ಸ್ನಲ್ಲಿ, ಬಯಾಲಜಿನಲ್ಲಿ, ಮೆಡಿಸನ್ನಲ್ಲಿ, ಇಂಡಸ್ಟ್ರೀಸ್ನಲ್ಲಿ, ಏನು ಪ್ಲಾನಿಂಗ್, ಎಜುಕೇಷನ್ ಆ್ಯಂಡ್ ಸೋ ಆನ್, ಇವೆಲ್ಲ ಒಂದು ಡಿಸಿಪ್ಲಿನ್ಸ್ನಲ್ಲೂ ಸಹಿತ ನಾವು ಸ್ಟ್ಯಾಟಿಸ್ಟಿಕ್ಸ್ನ ನಾವು ಅಪ್ಲಿಕೇಬಲ್ ಮಾಡಿರ್ತೀವಿ ಇನ್ ಒನ್ ಆರ್ ದಿ ಅದರ್ ವೇ ಫಾರ್ ದಿ ಪರ್ಪಸ್ ಆಫ್ ಐಡೆಂಟಿಫಿಕೇಶನ್ ಆಫ್ ಡಿಫ್ರೆಂಟ್ ವೇರಿಯೇಬಲ್ಸ್ ಇನ್ ದೀಸ್ ಫೀಲ್ಡ್ಸ್. ಈ ಒಂದು ಏರಿಯಾಸ್ನಲ್ಲಿ ಡಿಫ್ರೆಂಟ್ ವೇರಿಯೇಬಲ್ಸ್ನ ನಾವು ಎಕನಾಮಿಕ್ಸ್ ಅಂದಾಗ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ಹೇಳ್ತೀವಿ. ಅಗೇನ್ ಅಗ್ರಿಕಲ್ಚರ್ ಅಂದಾಗ ಅಲ್ಲಿ ಇನ್ಪುಟ್ನ ನೋಡಿರ್ತೀವಿ, ಅದ್ರ ಜೊತೆಯಲ್ಲಿ ಔಟ್ಪುಟ್ನ ನೋಡಿರ್ತೀವಿ. ಕಾಮರ್ಸ್ನಲ್ಲಿ ನಾವು ಯೂಸ್ ಮಾಡ್ತೀವಿ, ಬಯಾಲಜಿನಲ್ಲಿ ಯೂಸ್ ಮಾಡ್ತೀವಿ, ಅಗೇನ್ ಮೆಡಿಸನ್ನಲ್ಲಿ, ಇಂಡಸ್ಟ್ರೀಸ್ನಲ್ಲಿ, ಅಗೇನ್ ಪ್ಲಾನಿಂಗ್, ಎಜುಕೇಷನ್ ಆ್ಯಂಡ್ ಸೋ ಆನ್. ಎಜುಕೇಷನ್ನಲ್ಲೂ ಸಹಿತ ನಾವು ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ನ ನಾವು ಅಪ್ಲೈ ಮಾಡಿರ್ತೀವಿ. ಅಂದರೆ ಇದು ಸ್ಟ್ಯಾಟಿಸ್ಟಿಕ್ಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಎ ನಂಬರ್ ರಿಲೇಟಿಂಗ್ ಟು ಎ ಪರ್ಟಿಕ್ಯುಲರ್ ಆಸ್ಪೆಕ್ಟ್. ಒಂದು ಪರ್ಟಿಕ್ಯುಲರ್ ಆಸ್ಪೆಕ್ಟ್ಸ್ನ ತಗೊಂಡು ನಾವೇನು ಮಾಡಿರ್ತೀವಿ, ಒಂದು ಸ್ಟ್ಯಾಟಿಸ್ಟಿಕ್ಸ್ನ ಪ್ರಿಪೇರ್ ಮಾಡಿರ್ತೀವಿ. ಅದೇ ರೀತಿ ಆಸ್ ಆನ್ ಡೇಟ್ ದೇರ್ ಇಸ್ ನೋ ಅದರ್ ಹ್ಯೂಮನ್ ವಾಕ್ ಆಫ್ ಲೈಫ್ ವೇರ್ ಸ್ಟ್ಯಾಟಿಸ್ಟಿಕ್ಸ್ ಕ್ಯಾನಾಟ್ ಬಿ ಅಪ್ಲೈಡ್. ಅಂದರೆ ಈ ಒಂದು ಆಸ್ ಆನ್ ಡೇಟ್ ದೇರ್ ಇಸ್ ನೋ ಅದರ್ ಹ್ಯೂಮನ್ ವಾಕ್ ಆಫ್ ಲೈಫ್ ವೇರ್ ಸ್ಟ್ಯಾಟಿಸ್ಟಿಕ್ಸ್ ಕ್ಯಾನಾಟ್ ಬಿ ಅಪ್ಲೈಡ್. ಯಾಕಂದರೆ ಪ್ರತಿಯೊಂದು ಮಾನವನ ಪ್ರತಿಯೊಂದರಲ್ಲೂ ಸಹಿತ ಏನು ಮಾಡ್ತಾ ಇದ್ದಾನೆ, ಸ್ಟ್ಯಾಟಿಸ್ಟಿಕ್ಸ್ನ ಅಪ್ಲೈ ಮಾಡ್ತಾ ಇದ್ದಾನೆ. ಓಕೆ, ದಟ್ಸ್ ವೈ ದಿಸ್ ಇಸ್ ರಿಲೇಟಿಂಗ್ ಟು ಇಂಟ್ರಡಕ್ಷನ್ ರಿಲೇಟಿಂಗ್ ಟು ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಒರಿಜಿನ್ ಆ್ಯಂಡ್ ಗ್ರೋತ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. Origin of statistics. The word statistics seems to have been derived from the Latin word status, or the Italian word statista, or the German word statistic, each of which means a political state. Ili navendi the word statistics, which is derived from
three three words, that is from Latin word. First one is seems to have been derived from Latin word. Status ಅನ್ನೋ ಒಂದು ಶಬ್ದದಿಂದ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂಥ ಒಂದು ಶಬ್ದ ಉದ್ಭವವಾಗಿದೆ. ಅದರ ಜೊತೆಯಲ್ಲಿ ಇಟಾಲಿಯನ್ ವರ್ಡ್ ಸ್ಟ್ಯಾಟಿಸ್ಟಾನ್ ಇಂದನೂ ಸಹಿತ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂಥ ವರ್ಡ್ ಉದ್ಭವವಾಗಿದೆ. ಅದರ ಜೊತೆಯಲ್ಲಿ ಜರ್ಮನ್ ವರ್ಡ್ನಿಂದ ಸ್ಟ್ಯಾಟಿಸ್ಟಿಕ್ ಅನ್ನುವಂಥ ವರ್ಡ್ ಅನ್ನೋದು ಉದ್ಭವ. ಇವೆಲ್ಲದರ ಮೀನಿಂಗ್ ಏನಂತ ನಾವು ಟ್ರೀಟ್ ಮಾಡ್ತೀವಿ ಅಂದರೆ ಪೊಲಿಟಿಕಲ್ ಸ್ಟೇಟ್ ಅಂತ ಹೇಳಿರ್ತೀವಿ. ದ ಸ್ಟ್ಯಾಟಿಸ್ಟಿಕ್ಸ್ ವಿಚ್ ಮೀನ್ಸ್ ಎ ಪೊಲಿಟಿಕಲ್ ಸ್ಟೇಟ್ ಅನ್ನೋದನ್ನ ನಾವು ಕನ್ಸಿಡರ್ ಮಾಡಿರ್ತೀವಿ. ದಿಸ್ ಇಸ್ ದಿ ಒರಿಜಿನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಸರ್ ಡೊನಾಲ್ಡ್ ಫಿಶರ್ ಈಸ್ ದಿ ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಸರ್ ಡೊನಾಲ್ಡ್ ಫಿಶರ್ನ ನಾವು ಫಾದರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ನಾವು ಕನ್ಸಿಡರ್ ಮಾಡಿರ್ತೀವಿ. ಈ ರೀತಿ ಒರಿಜಿನ್. Okay, the statistics which is derived from either Latin word status or Italian word statista or German word statistic, each of which means a political state. ಇವೆಲ್ಲದರ ಮೀನಿಂಗ್ನು ಸಹಿತ ನಾವೇನಂತ ಟ್ರೀಟ್ ಮಾಡ್ತಾ ಇದ್ದೀವಿ, ಪೊಲಿಟಿಕಲ್ ಸ್ಟೇಟ್ ಅಂತ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವೇನ್ರಿ ಸ್ಟ್ಯಾಟಿಸ್ಟಿಕ್ಸ್ ನಮ್ಮ ಹ್ಯೂಮನ್ ಲೈಫ್ನಲ್ಲಿ ಪ್ರತಿಯೊಂದು ಪಾರ್ಟ್ನಲ್ಲೂ ಸಹಿತ ಪ್ರತಿಯೊಂದರಲ್ಲೂ ಸಹಿತ ನಾವು ಒನ್ ಆರ್ ದಿ ಅದರ್ ವೇ ನಾವು ಸ್ಟ್ಯಾಟಿಸ್ಟಿಕ್ಸ್ನ ನಾವು ಅಪ್ಲೈ ಮಾಡ್ತಾ ಬಂದಿರ್ತೀವಿ. The origin and growth of statistics. The word statistics and statistical are derived from Latin word status, means a political state. The word statistics and statistical are derived from the Latin word. ಇವೆರಡು ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕಲ್ ಅನ್ನೋ ವರ್ಡ್ಸ್ ಲ್ಯಾಟಿನ್ ವರ್ಡ್ ಇಂದ ಡೆರೈವ್ ಮಾಡಿದ್ದಾರೆ. ಆ ಲ್ಯಾಟಿನ್ ವರ್ಡ್ ಏನಿದೆ ಸ್ಟೇಟಸ್ ಮೀನ್ಸ್ ಎ ಪೊಲಿಟಿಕಲ್ ಸ್ಟೇಟ್. ಅದನ್ನ ನಾವೇನಂತ ಟ್ರೀಟ್ ಮಾಡ್ತೀವಿ, ಪೊಲಿಟಿಕಲ್ ಸ್ಟೇಟ್. ಅದರ ಮೀನಿಂಗ್ ಬಂದ್ಬಿಟ್ಟು ಪೊಲಿಟಿಕಲ್ ಸ್ಟೇಟ್ ಅಂತ ಹೇಳ್ತೀವಿ. ಸ್ಟ್ಯಾಟಿಸ್ಟಿಕ್ ಈಸ್ ಕನ್ಸರ್ನ್ ವಿತ್ ಸೈಂಟಿಫಿಕ್ ಮೆಥಡ್ ಫಾರ್ ಕಲೆಕ್ಟಿಂಗ್, ಆರ್ಗನೈಸಿಂಗ್, summarizing, presenting and analyzing data, as well as derived valid conclusion and making reasonable decisions on the basis of this analysis. ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಇಟ್ ಈಸ್ ಎ ಕನ್ಸರ್ನ್ ವಿತ್ ಸೈಂಟಿಫಿಕ್ ಮೆಥಡ್ಸ್ ಫಾರ್ ಕಲೆಕ್ಷನ್ ಆಫ್ ಡಾಟಾ, for organizing the collected data and summarizing the collected data and presenting and analyzing the data. These are the four functions of statistics. These are maybe considered as the functions of statistics. ಇವನ್ನ ನಾವು ಫಂಕ್ಷನ್ಸ್ ಅಂತಾನೂ ನಾವು ಕನ್ಸಿಡರ್ ಮಾಡಬಹುದು. ಅದರಲ್ಲಿ ಕಲೆಕ್ಷನ್ ಆಫ್ ಡಾಟಾ ಫಸ್ಟ್ ನಾವು ಏನು ಮಾಡಿರ್ತೀವಿ, ಫಸ್ಟ್ ಸ್ಟೆಪ್ನಲ್ಲಿ ಕಲೆಕ್ಷನ್ ಆಫ್ ಡಾಟಾ ಮಾಡಿರ್ತೀವಿ, ಅದನ್ನ ಆರ್ಗನೈಸಿಂಗ್ ಮಾಡಿರ್ತೀವಿ, ಸಮರೈಸ್ ಮಾಡಿರ್ತೀವಿ, ಪ್ರೆಸೆಂಟಿಂಗ್ ಅಂಡ್ ಅನಲೈಸ್ ಮಾಡಿರ್ತೀವಿ. ಒಂದು ಫಾರ್ಮ್ನಲ್ಲಿ ನಾವು ಅದನ್ನ ಪ್ರೆಸೆಂಟ್ ಮಾಡಿ ಅದನ್ನ ಅನಲೈಸ್ ಮಾಡಿರ್ತೀವಿ. ಆಸ್ ವೆಲ್ ಆಸ್ ಡಿರೈವ್ಡ್ ವ್ಯಾಲಿಡ್ ಕನ್ಕ್ಲೂಷನ್ ಅಂಡ್ ಮೇಕಿಂಗ್ ರೀಸನಬಲ್ ಡಿಸಿಷನ್ಸ್ ಆನ್ ದಿ ಬೇಸಿಸ್ ಆಫ್ ದಿಸ್ ಅನಾಲಿಸಿಸ್. ಇಲ್ಲಿ ನಾವು ಕಲೆಕ್ಷನ್ ಆಫ್ ಡಾಟಾ ಆಗಿರುತ್ತೆ, ಅದನ್ನ ಸಿಸ್ಟಮೆಟಿಕ್ ಮ್ಯಾನರ್ ನಲ್ಲಿ ಆರ್ಗನೈಸ್ ಮಾಡಿರ್ತೀವಿ, ಸಮರೈಸ್ ಮಾಡಿರ್ತೀವಿ, ಪ್ರೆಸೆಂಟ್ ಮಾಡ್ತೀವಿ, ಅಗೇನ್ ಅನಲೈಸ್ ಮಾಡಿರ್ತೀವಿ. ಫ್ರಮ್ ದಿಸ್ ಅನಾಲಿಸಿಸ್ valid conclusions and making reasonable decisions on the basis of the particular on the basis of the above analysis. ಮೇಲ್ಗಡೆ ಇರುವಂತ ಒಂದು ಅನಾಲಿಸಿಸ್ ನಿಂದ ನಾವು ಏನು ಮಾಡಬಹುದ್ರಿ, ಒಂದು ವ್ಯಾಲಿಡ್ ಕನ್ಕ್ಲೂಷನ್ ನ ಮತ್ತು ರೀಸನಬಲ್ ಡಿಸಿಷನ್ ನ ನಾವು ತಗೊಂಡಿರ್ತೀವಿ. ಯಾಕಂದ್ರೆ ಕಲೆಕ್ಷನ್ ಆಫ್ ಡಾಟಾ ಇಸ್ ನಥಿಂಗ್ ಬಟ್ ರಾ ಎಲಿಮೆಂಟ್. ಅಂದ್ರೆ ಇಲ್ಲಿ ನಾವು ಓನ್ಲಿ ರಾ ಒಂದು ಡಾಟಾನ ನಾವು ಕಲೆಕ್ಟ್ ಮಾಡ್ತೀವಿ, ಅದನ್ನ ಒಂದು ಸಿಸ್ಟಮೆಟಿಕ್ ವೇನಲ್ಲಿ ಆರ್ಗನೈಸ್ ಮಾಡಿ ಸಮರೈಸ್ ಮಾಡಿ ಅದನ್ನ ಒಂದು ಪ್ರಾಪರ್ ಮ್ಯಾನರ್ ನಲ್ಲಿ ನಾವು ಪ್ರೆಸೆಂಟ್ ಮಾಡ್ತೀವಿ. ಪ್ರೆಸೆಂಟ್ ಮಾಡಿ ಅದನ್ನ ಅನಲೈಸ್ ಮಾಡಿದಾಗ we can draw the conclusion and make the reasonable decisions on the basis of this analysis. ಈ ಒಂದು ಅನಾಲಿಸಿಸ್ ನಲ್ಲಿ ನಾವು ಒಂದು ಕನ್ಕ್ಲೂಷನ್ ಸಹಿತ ನಾವೇನ್ ಮಾಡಬಹುದ್ರಿ, ಡ್ರಾ ಮಾಡಬಹುದು. ದಿಸ್ ಇಸ್ ರಿಲೇಟಿಂಗ್ ಟು ಒರಿಜಿನ್ ಅಂಡ್ ಗ್ರೋತ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಇವನ್ನ ನಾವು ಒರಿಜಿನ್ ಅಂಡ್ ಗ್ರೋತ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಅಗೇನ್ ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಈ ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ ದ ವರ್ಡ್ ಸ್ಟ್ಯಾಟಿಸ್ಟಿಕ್ ಈಸ್ ಯೂಸ್ಡ್ to refer to numerical facts such as number of people living in a particular area or the study of ways of collecting, analyzing and interpreting the facts. Here the statistics ನಾವು ಈ ಒಂದು ಡಯಾಗ್ರಾಮ್ ನಲ್ಲಿ ನಾವು ನೋಡ್ತೀವಿ. ಓಕೆ, ಇಲ್ಲಿ the statistics is used to refer numerical facts ಅಂದ್ರೆ ಇಟ್ ಇಸ್ ಎ ನಂಬರ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಸಚ್ ಆಸ್ ದಿ ನಂಬರ್ ಆಫ್ ಪೀಪಲ್ ಲಿವಿಂಗ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ. ಅಂದ್ರೆ ಒಂದು ಪರ್ಟಿಕ್ಯುಲರ್ ಏರಿಯಾನಲ್ಲಿ ಲಿವಿಂಗ್ ಪೀಪಲ್ನು ಸಹಿತ ನಾವೇನಂತ ಟ್ರೀಟ್ ಮಾಡ್ತೀವಿ, ಸ್ಟ್ಯಾಟಿಸ್ಟಿಕ್ಸ್ ಅಂತ ನಾವು ಟ್ರೀಟ್ ಮಾಡಿರ್ತೀವಿ. ಇನ್ಕಮ್ ಲೆವೆಲ್ ಆಫ್ ದಿ ಪೀಪಲ್ ಅಂತ ಇರ್ಬೋದು, ಅಥವಾ ಏಜ್ ಗ್ರೂಪ್ ಆಗಿರ್ಬೋದು, ಇವನ್ನೆಲ್ಲ ನಾವೇನಂತ ಟ್ರೀಟ್ ಮಾಡಿರ್ತೀವಿ ರೀ, ಸ್ಟ್ಯಾಟಿಸ್ಟಿಕ್ಸ್ ಅಂತ ನಾವು ಟ್ರೀಟ್ ಮಾಡಿರ್ತೀವಿ. ಅದೇ ರೀತಿ ದ ಸ್ಟಡಿ ಆಫ್ ವೇಸ್ ಆಫ್
collecting, analyzing and interpreting the facts. ಇಲ್ಲಿ the study of ways of collecting different methods, that to systematic or scientific methods for collecting, analyzing and interpreting the results. ಇಲ್ಲಿ ನಾವು ಏನು ಮಾಡ್ತೀವಿ, ಒಂದು ಡಾಟಾನ ನಾವು ಕಲೆಕ್ಟ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ ಆಫ್ ದಿ ಸ್ಟೂಡೆಂಟ್ಸ್ ಇರುತ್ತೆ, ಅದನ್ನು ನಾವು ಕಲೆಕ್ಟ್ ಮಾಡ್ತೀವಿ. ಅದನ್ನು ನಾವೇನು ಮಾಡಿರ್ತೀವಿ ರೀ, ಇಂಟರ್ಪ್ರಿಟ್ ಮಾಡಿರ್ತೀವಿ. ಆ ಫ್ಯಾಕ್ಟ್ಸ್ನ ಆ್ಯಂಡ್ ಫಿಗರ್ಸ್ನ ನಾವು ಇಂಟರ್ಪ್ರಿಟ್ ಮಾಡಿ ಆ ಫ್ಯಾಕ್ಟ್ಸ್ನಿಂದ ನಾವೇನರ ಒಂದು ಡಿಸಿಷನ್ನ, ಒಂದು ಕನ್ಕ್ಲೂಷನ್ನ ನಾವು ಡ್ರಾ ಮಾಡಿರ್ತೀವಿ. ಈ ಒಂದು ಆಸ್ಪೆಕ್ಟ್ಸೇ ನಾವೇನಂತ ಟ್ರೀಟ್ ಮಾಡ್ತಾ ಇದೀವಿ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೀವಿ. ಈ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ದ ವರ್ಡ್ ಆರ್ ದಿ ಸ್ಟ್ಯಾಟಿಸ್ಟಿಕ್ಸ್ ಇದೆ ನ್ಯೂಮರಿಕಲ್ ಫ್ಯಾಕ್ಟ್ ಸಚ್ ಆಸ್ ದಿ ನಂಬರ್ ಆಫ್ ಪೀಪಲ್ ಲಿವಿಂಗ್ ಇನ್ ಪರ್ಟಿಕ್ಯುಲರ್ ಏರಿಯಾ. ಒಂದು ಪರ್ಟಿಕ್ಯುಲರ್ ಏರಿಯಾನಲ್ಲಿ ಎಷ್ಟು ಜನ ಪೀಪಲ್ ಅಥವಾ ಎಷ್ಟು ಜನ ಅಲ್ಲಿ ವಾಸಿಸ್ತಾ ಇದ್ದಾರೆ ಅನ್ನೋದನ್ನು ಸಹಿತ ನಾವೇನಂತ ಟ್ರೀಟ್ ಮಾಡ್ತೀವಿ ರೀ, ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೀವಿ. ಆರ್ ದಿ ಸ್ಟ್ಯಾಟಿಸ್ಟಿಕ್ಸ್ ಇಸ್ ದಿ ಸ್ಟಡಿ ಆಫ್ ವೇಸ್ ಆಫ್ ಕಲೆಕ್ಟಿಂಗ್, ಅನಲೈಸಿಂಗ್ ಆ್ಯಂಡ್ ಇಂಟರ್ಪ್ರಿಟಿಂಗ್ ದಿ ಫ್ಯಾಕ್ಟ್ಸ್. ಈ ರೀತಿ ಒಂದು ಫ್ಯಾಕ್ಟ್ಸ್ನ ಸಹಿತ ನಾವೇನು ಮಾಡ್ತೀವಿ ರೀ, ಇಂಟರ್ಪ್ರಿಟ್ ಮಾಡ್ಬೋದು. ಅಂದರೆ ನಾವು ಡೇ ಟು ಡೇ ಲೈಫ್ನಲ್ಲಿ ನಾವೇನ್ರಿ ಒಂದು ನಂಬರ್ ಹೀಗೆ ಪ್ರತಿಯೊಂದರಲ್ಲೂ ಇನ್ಕಮ್ ಗ್ರೂಪ್ ಇರುತ್ತೆ, ಇನ್ಕಮ್ ಗ್ರೂಪ್ನು ಸಹಿತ ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೀವಿ. ಮಾರ್ಕ್ಸ್ ಸ್ಕೋರ್ಡ್ ಬೈ ದಿ ಸ್ಟೂಡೆಂಟ್ಸ್ ಇದ್ದಿರುತ್ತೆ, ಈ ರೀತಿ ಏಜ್ ಗ್ರೂಪ್ ಇದ್ದಿರುತ್ತೆ, ಹೈಟ್ ಆ್ಯಂಡ್ ವೆಯ್ಟ್ ಇದ್ದಿರುತ್ತೆ. ಇವೆಲ್ಲ ಆಸ್ಪೆಕ್ಟ್ಸ್ನು ಸಹಿತ ನಾವೇನ್ರಿ ಸ್ಟ್ಯಾಟಿಸ್ಟಿಕ್ಸ್ ಅಂತ ನಾವು ಟ್ರೀಟ್ ಮಾಡಿರ್ತೀವಿ. ಒಂದು ಪರ್ಟಿಕ್ಯುಲರ್ ವಿಲೇಜ್ನಲ್ಲಿ ಒಂದು ಏಜ್ ಗ್ರೂಪ್ನ ನಾವು ಕನ್ಸಿಡರ್ ಮಾಡಿದಾಗ ಆ ವಿಲೇಜ್ನಲ್ಲಿ 20 ಇಯರ್ಸ್ ಇರುವಂಥ ಏಜ್ ಗ್ರೂಪ್ ಏನಿದೆ, 20 ಬಿಲೋ 20 ಏನಿದೆ, 20 to 30 ಇಯರ್ಸ್ ಆಫ್ ಏಜ್ ಇರುವಂಥವ್ರು ಎಷ್ಟು ಜನ ಇದ್ದಾರೆ, ಅಗೇನ್ 30 to 40 ಇಯರ್ಸ್ ಏಜ್ ಗ್ರೂಪ್ ಎಷ್ಟು ಜನ ಇದೆ, 40 to 50 ಎಷ್ಟು ಜನ ಇದೆ, 50 to 60 ಎಷ್ಟು ಜನ ಇದೆ, 60 ಆ್ಯಂಡ್ ಅಬೋವ್ ಇರುವಂಥವ್ರು ಎಷ್ಟು ಜನ ಇದ್ದಾರೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಅದನ್ನು ನಾವೇನಂತ ಟ್ರೀಟ್ ಮಾಡ್ತೀವಿ, ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿರ್ತೀವಿ. ಇಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ನ ಇಟ್ ಈಸ್ ಸ್ಟಡಿ ಆಫ್ ಕಲೆಕ್ಟಿಂಗ್ ಅಂತ ಹೇಳ್ತಿದ್ದೀವಿ. ಒಂದು ವಿಲೇಜ್ ಇದ್ದಿರುತ್ತೆ, ಅಲ್ಲಿ ನಾವು ಅವರ ಇನ್ಕಮ್ ಗ್ರೂಪ್ನ ನಾವು ಇನ್ಕಮ್ ಗ್ರೂಪ್ನ ನಾವು ಕಲೆಕ್ಟ್ ಮಾಡಿರ್ತೀವಿ. ಅಂದರೆ ಒಂದು 50 ಫ್ಯಾಮಿಲೀಸ್ ಇರುವಂಥ ಒಂದು ವಿಲೇಜ್ನ ತೊಗೊಂಡಿರ್ತೀವಿ. ಪ್ರತಿಯೊಂದು ಫ್ಯಾಮಿಲಿನಲ್ಲಿ ಅವರ ಇನ್ಕಮ್ ಲೆವೆಲ್ ಏನಿದೆ ಅಂದರೆ 0 to 5,000, 5 to 10,000 ಈ ಒಂದು ರೇಂಜ್ನಲ್ಲಿ ನಾವೇನು ಮಾಡಿರ್ತೀವಿ, ಒಂದು ಕ್ಲಾಸ್ ಇಂಟರ್ವಲ್ಸ್ನ ಮುಖಾಂತರ ಡಾಟಾನ ನಾವು ಕಲೆಕ್ಟ್ ಮಾಡ್ತೀವಿ. ಆ ಕಲೆಕ್ಟ್ ಮಾಡಿರುವಂಥ ಒಂದು ಡಾಟಾನ ಅನಲೈಸ್ ಮಾಡಿರ್ತೀವಿ. ಅನಲೈಸ್ ಮಾಡಿದ ನಂತರ ಅದನ್ನು ಇಂಟರ್ಪ್ರೇಟ್ ಮಾಡಿ ಅದರಿಂದ ನಾವು ಕನ್ಕ್ಲೂಷನ್ ಅಥವಾ ಒಂದು ಡಿಸಿಷನ್ಸ್ನ ನಾವು ಡ್ರಾ ಮಾಡಿರ್ತೀವಿ. ಈ ಒಂದು ಆಸ್ಪೆಕ್ಟ್ಸ್ಗೆ ನಾವೇನಂತ ಟ್ರೀಟ್ ಮಾಡ್ತಾ ಇದ್ದೀವಿ ರೀ, ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿರ್ತೀವಿ. ಓಕೆ, ದಿಸ್ ಇಸ್ ರಿಲೇಟಿಂಗ್ ಟು ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಡೆಫಿನಿಷನ್ ಬೈ A.L.Bowley. Statistical are numerical statements of facts in any department of inquiry placed in relation to each other. Andre il according to Bowley are the as per the words of A.L.Bowley, statistics are numerical statements of facts in any department of inquiry placed in relation to each other. ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದನ್ನ ನಾವು ಆಸ್ ಎ ನ್ಯೂಮರಿಕಲ್ ಫ್ಯಾಕ್ಟ್ಸ್ ಅಂತ ಸ್ಟೇಟ್ಮೆಂಟ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಸ್ಟೇಟ್ಮೆಂಟ್ಸ್ ಆಫ್ ಫ್ಯಾಕ್ಟ್ ಇನ್ ಎನಿ ಡಿಪಾರ್ಟ್ಮೆಂಟ್ ಆಫ್ ಎಂಕ್ವೈರಿ ಪ್ಲೇಸ್ಡ್ ಇನ್ ರಿಲೇಷನ್ ಟು ಈಚ್ ಅದರ್ ಈಸ್ ಕನ್ಸಿಡರ್ಡ್ ಆಸ್ ದಿ definition of statistics. The statistics is nothing but it is a numerical statement of facts collected. ಅಂದ್ರೆ ನಾವು ಕಲೆಕ್ಟ್ ಮಾಡಿರುವಂಥ ನ್ಯೂಮರಿಕಲ್ ವ್ಯಾಲ್ಯೂಸ್ನ ನಾವೇನಂತ ಟ್ರೀಟ್ ಮಾಡ್ತಾ ಇದೀವಿ, ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೀವಿ. ಇನ್ ರಿಲೇಷನ್ ಟು ಪ್ಲೇಸ್ಡ್ ಇನ್ ರಿಲೇಷನ್ ಟು ಈಚ್ ಅದರ್ ಅಂದ್ರೆ ಒಂದು ರಿಲೇಟೆಡ್ ವ್ಯಾಲ್ಯೂಸ್ನ. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಒಂದು ಏಜ್ ಗ್ರೂಪ್ನ ಏಜ್ ಗ್ರೂಪ್ನ ಬಿಲೋ 10 ಇಯರ್ಸ್ ಅಂತ ಹೇಳ್ತೀವಿ. ಆ ಬಿಲೋ ಇರುವಂಥ ಒಂದು 10 ಇಯರ್ಸ್ ಇರುವಂಥ ಒಂದು ಪೀಪಲ್ ಎಷ್ಟು ಜನ ಇರ್ತಾರೆ, ಒಂದು 15 ಮೆಂಬರ್ಸ್ ಇದ್ರೆ ಆ ರೀತಿ ಒಂದು 0 to 10 ಇಯರ್ಸ್ ಅಥವಾ ಬಿಲೋ 10 ಇಯರ್ಸ್ ಏಜ್ ಗ್ರೂಪ್ ಇರುವಂಥವ್ರನ್ನ ನಾವು 15 ಮೆಂಬರ್ಸ್ ಅಂತೇಳಿ ಅದರ ರಿಲೇಟೆಡ್ನಲ್ಲಿ ನಾವು ಅದನ್ನು ಮೆನ್ಷನ್ ಮಾಡಿರ್ತೀವಿ. ಆ ಒಂದು ವೇರಿಯೇಬಲ್ಸ್ಗೆ ನಾವೇನಂತ ಟ್ರೀಟ್ ಮಾಡ್ತೀವಿ, ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೀವಿ. ಆರ್ ದ ಸ್ಟ್ಯಾಟಿಸ್ಟಿಕ್ಸ್ ಆರ್ ನ್ಯೂಮರಿಕಲ್ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್ಸ್ ಇನ್ ಎನಿ ಡಿಪಾರ್ಟ್ಮೆಂಟ್ ಆಫ್ ಎಂಕ್ವೈರಿ ಪ್ಲೇಸ್ಡ್ ಇನ್ ರಿಲೇಷನ್ ಟು ಈಚ್ ಅದರ್. ಅದೇ ರೀತಿ ಸ್ಟ್ಯಾಟಿಸ್ಟಿಕ್ಸ್ ಮೇ ಬಿ ರೈಟ್ಲಿ ಕಾಲ್ಡ್ ದಿ ಸ್ಕೀಮ್ ಆಫ್ ಆವರೇಜಸ್. Okay, here the statistics may be rightly called the scheme of averages. ಇದನ್ನ ನಾವು ಏನಂತ ಟ್ರೀಟ್ ಮಾಡಬಹುದು ರೀ, ಸ್ಕೀಮ್ ಆಫ್ ಆವರೇಜಸ್ ಅಂತಾನು ಟ್ರೀಟ್ ಮಾಡಬಹುದು. ದಿಸ್ ಇಸ್ ದಿ ಡೆಫಿನಿಷನ್ ಗಿವನ್ ಬೈ A.L.Bowley. Definition by Croxton and Cowden. Statistics may be defined as the science of collection, presentation, analysis and interpretation of numerical data from logical analysis. Here the statistics as per the words of Croxton and Cowden. Statistics may be
defined as the science of collection, presentation, analysis and interpretation of numerical data from the logical analysis. ಇಲ್ಲಿ ನಾವು ಫಸ್ಟ್ ನ ಇದನ್ನ ಈ ಒಂದು ಡೆಫಿನಿಷನ್ ನಾವು 4 ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡಬಹುದು. ಅಂಡರ್ ದಟ್ ಫಸ್ಟ್ ಒನ್ ಈಸ್ collection of data, second one presentation of data, third one analysis of data, fourth one interpretation of data. ಈ ರೀತಿ ನಾವೇನ್ ಮಾಡಿರ್ತೀವಿ, the given definition which is divided into 4 parts or 4 functions like collection of data, presentation of data, analysis of data, again interpretation of data. ಈ ರೀತಿ 4 functions ಆಗಿ ನಾವು ಡಿವೈಡ್ ಮಾಡಬಹುದು. Here the statistics may be defined as science of. Science is nothing but a systematic a body of knowledge or a systematic way. Science of collection, a systematic way of collection of data, a systematic way of presentation, a systematic way of analysis and interpretation of numerical data from the logical analysis is treated as the definition of statistics. Here the definition of statistics is which is considered as collection of data, presentation of data, analysis of data, interpretation of data. ಇಲ್ಲಿ ನಾವು collection of data ಅಂದಾಗ ಏನು ಮಾಡಿರ್ತೀವಿ, ಒಂದು ಪರ್ಟಿಕ್ಯುಲರ್ ವಿಲೇಜ್ ನ ನಾವು ತಗೊಂಡಿರ್ತೀವಿ. ಆ ಪರ್ಟಿಕ್ಯುಲರ್ ವಿಲೇಜ್ ನಲ್ಲಿ ಒಂದು ಏಜ್ ಗ್ರೂಪ್ ನ ನಾವೇನ್ ಮಾಡ್ತಾ ಇದೀವಿ, ಒಂದು ಸರ್ವೆ ಮಾಡ್ತಾ ಇದೀವಿ. ನಾವು ಏಜ್ ಗ್ರೂಪ್ ನಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಒಂದು 3 ಏಜ್ ಗ್ರೂಪ್ಸ್ ನ ನಾವು ತಗೊಳ್ಳೋಣ. ಬಿಲೋ 20 ಇಯರ್ಸ್ ಅಂತ ತಗೊಳ್ಳೋಣ, 20 to 40 ಇಯರ್ಸ್ ಅಂತ ತಗೊಳ್ಳೋಣ, 40 ಇಯರ್ಸ್ ಅಂಡ್ ಅಬೋವ್. ಈ ರೀತಿ 3 ವೇಸ್ ನಲ್ಲಿ ನಾವು ಡಾಟಾನ ಕಲೆಕ್ಟ್ ಮಾಡ್ತಾ ಇದೀವಿ. ಅಂದ್ರೆ ನಮಗೆ ಬಿಲೋ 20 ಇಯರ್ಸ್ ಎಷ್ಟು ಜನ ಇದ್ದಾರೆ, ಅಗೇನ್ 20 to 40 ಇಯರ್ಸ್ ಎಷ್ಟು ಜನ ಆ ಊರಲ್ಲಿದ್ದಾರೆ, ಆ ಒಂದು ವಿಲೇಜ್ ನಲ್ಲಿ. ಅದೇ ರೀತಿ 40 ಇಯರ್ಸ್ ಅಂಡ್ ಅಬೋವ್ ಎಷ್ಟು ಜನ ಇದ್ದಾರೆ. ಈ ರೀತಿ ನಾವೇನ್ ಮಾಡಿದೀವಿ, ಒಂದು ಕಲೆಕ್ಷನ್ ನಾವು ಡಾಟಾ ಕಲೆಕ್ಷನ್ ಮಾಡಿರ್ತೀವಿ. ಇದು ದಿಸ್ ಇಸ್ ದ ಸಿಸ್ಟಮೆಟಿಕ್ ವೇ. ಯಾಕೆ ನಾವು ಸಿಸ್ಟಮೆಟಿಕ್ ವೇ ಅಂತ ಹೇಳ್ತೀವಿ ಇಲ್ಲಿ ಅಂದ್ರೆ, ಇಲ್ಲಿ ಬಿಲೋ 20 ಇಯರ್ಸ್ ನಮಗೆ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಲಿಮಿಟ್ ನಿಂದ ನಾವು ಹೋಗ್ತಾ ಇದೀವಿ. ಬಿಲೋ 20 ಇಯರ್ಸ್ ಎಷ್ಟು ಜನ ಬೇಕು ಇದ್ದಾರೆ. ಅದೇ ರೀತಿ 20 to 40 ಇಯರ್ಸ್ ಎಷ್ಟು ಜನ ಇದ್ದಾರೆ, 40 ಇಯರ್ಸ್ ಅಂಡ್ ಅಬೋವ್ ಏಜ್ ಇರುವಂತವ್ರು ಎಷ್ಟು ಜನ ಇದ್ದಾರೆ. ದಿಸ್ ಇಸ್ ದಿ ಸಿಸ್ಟಮೆಟಿಕ್ ವೇ ಆಫ್ ಕಲೆಕ್ಷನ್ ಆಫ್ ಡಾಟಾ. ಅದಕ್ಕೆ ದಟ್ಸ್ ವೈ ದ ಡಿಫೈನ್ಡ್ ಆಸ್ ಸ್ಟ್ಯಾಟಿಸ್ಟಿಕ್ಸ್ ಮೇ ಬಿ ಡಿಫೈನ್ಡ್ ಆಸ್ ಎ ಸೈನ್ಸ್ ಆಫ್ ಕಲೆಕ್ಷನ್ ಅಂತ ಹೇಳ್ತೀವಿ. ಸೈನ್ಸ್ is nothing but systematic way or a systematic body of knowledge ಅಂತ ಟ್ರೀಟ್ ಮಾಡ್ತೀವಿ. ಎರಡನೇದು ಬಂದ್ಬಿಟ್ಟು presentation of data. Okay, here this is also a science of presentation. Science of presentation is nothing but systematic way of presenting the collected data. First step ನಲ್ಲಿ ನಾವೇನ್ ಡಾಟಾನ ಕಲೆಕ್ಟ್ ಮಾಡಿರ್ತೀವೋ which is presented in systematic way. Systematic way ನಲ್ಲಿ ನಾವು ಪ್ರೆಸೆಂಟ್ ಮಾಡಬೇಕು. ಅವಾಗ ನಾವೇನ್ ಮಾಡ್ತೀವಿ, ಬಿಲೋ ಟೋಟಲ್ ನಮಗೆ 50 ಫ್ಯಾಮಿಲೀಸ್ ಇದಾವೆ. 50 ಫ್ಯಾಮಿಲೀಸ್ ನಲ್ಲಿ ನಾವು ಡಾಟಾನ ಕಲೆಕ್ಟ್ ಮಾಡಿದ್ವಿ. ಯಾವ ರೀತಿ ನಾವು ಡಾಟಾನ ಕಲೆಕ್ಟ್ ಮಾಡಿದೀವಿ, ಬಿಲೋ 20 ಇಯರ್ಸ್ ಎಷ್ಟು ಜನ ಇದ್ದಾರೆ, ಅಗೇನ್ 20 to 40 ಇಯರ್ಸ್ ಏಜ್ ಗ್ರೂಪ್ ಎಷ್ಟು ಜನ ಇದ್ದಾರೆ, ಅದೇ ರೀತಿ ಅಗೇನ್ 40 ಇಯರ್ಸ್ ಅಂಡ್ ಅಬೋವ್. ಈ ರೀತಿ 50 ಸ್ಯಾಂಪಲ್ಸ್ ನಿಂದ ನಾವು ಡಾಟಾನ ಕಲೆಕ್ಟ್ ಮಾಡ್ತಾ ಇದೀವಿ. ಅದನ್ನ ಪ್ರೆಸೆಂಟ್ ಮಾಡ್ತೀವಿ. ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ, ಬಿಲೋ 20 ಇಯರ್ಸ್ ಒಂದು ಕಾಲಮ್ ನಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಅದ್ರ ನಂಬರ್ ಅಂದ್ರೆ ಎಷ್ಟು ಜನ ಅಲ್ಲಿ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಬಿಲೋ 20 ಇಯರ್ಸ್ ಒಂದು 15 ಮೆಂಬರ್ಸ್ ಇದ್ದಾರೆ. ಅಗೇನ್ ನೆಕ್ಸ್ಟ್ 20 to 40 ಒಂದು 30 ಮೆಂಬರ್ಸ್ ಇದ್ದಾರೆ. ಅಗೇನ್ 40 ಇಯರ್ಸ್ ಅಂಡ್ ಅಬೋವ್ ಒಂದು 5 ಮೆಂಬರ್ಸ್ ಇದ್ದಾರೆ. ನಾವು ಕಲೆಕ್ಟ್ ಮಾಡಿರುವಂತ ಒಂದು 50ನ ಈ ರೀತಿ ಸಿಸ್ಟಮೆಟಿಕ್ ವೇನಲ್ಲಿ ಒಂದು ಕಾಲಮ್ ನಲ್ಲಿ ಏಜ್ ಗ್ರೂಪ್ ನ ಬಿಲೋ 20 ಇಯರ್ಸ್ ಅಂತ ತಗೊಂಡಿರ್ತೀವಿ. ಎರಡನೇ ಕಾಲಮ್ ನಲ್ಲಿ ಬಂದ್ಬಿಟ್ಟು ನಂಬರ್ ಆಫ್ ರೆಸ್ಪಾಂಡೆಂಟ್ಸ್ ತಗೊಂಡಿರ್ತೀವಿ. ಇಲ್ಲಿ ನಾವು ಫಸ್ಟ್ ಕಾಲಮ್ ನಲ್ಲಿ ಬಿಲೋ 20 ಇಯರ್ಸ್, 20 to 40 ಇಯರ್ಸ್, ಅಗೇನ್ 40 ಇಯರ್ಸ್ ಅಂಡ್ ಅಬೋವ್. ಈ ಕಡೆ ನಾವು ನಂಬರ್ನ ತಗೊಂಡಿರ್ತೀವಿ. ಬಿಲೋ 20 ಇಯರ್ಸ್ ಇರೋರು 15 ಮೆಂಬರ್ಸ್ ಇದ್ದಾರೆ. ಅಗೇನ್ 20 to 40 ಇಯರ್ಸ್ ಇರೋರು 30 ಮೆಂಬರ್ಸ್ ಇದ್ದಾರೆ. ಅಗೇನ್ 40 ಇಯರ್ಸ್ ಅಂಡ್ ಅಬೋವ್ ಇರೋರು 5 ಮೆಂಬರ್ಸ್ ಇದ್ದಾರೆ. ಈ ರೀತಿ ನಮಗೆ ಏನ್ ಮಾಡ್ತೀವಿ, ನಾವು ಟೋಟಲ್ ನಂಬರ್ನ ನಾವು ಕನ್ಸಿಡರ್ ಮಾಡಿರ್ತೀವಿ. ಇನ್ ಕೇಸ್ ಆಫ್ ಪ್ರೆಸೆಂಟೇಷನ್ ಆಫ್ ಡಾಟಾ ನಲ್ಲಿ ಈ ರೀತಿ ನಾವು ಸಿಸ್ಟಮೆಟಿಕ್ ವೇ ನಲ್ಲಿ ನಾವು ಪ್ರೆಸೆಂಟ್ ಮಾಡ್ತೀವಿ. ಅದನ್ನ ಅನಾಲಿಸಿಸ್ ಆಫ್ ಥರ್ಡ್ ಸ್ಟೆಪ್ ನಲ್ಲಿ ಏನ್ ಮಾಡ್ತೀವಿ, ಅನಲೈಸಿಸ್ ಆಫ್ ಡಾಟಾನ ನಮಗಿರುವಂತ ಒಂದು ಡಾಟಾನ ಅನಲೈಸ್ ಮಾಡಿರ್ತೀವಿ. ಯಾವ ರೀತಿ ನಾವು ಅನಲೈಸ್ ಮಾಡಿರ್ತೀವಿ ಅಂದ್ರೆ 0 to 20 ಇಯರ್ಸ್ ಇರುವಂತವ್ರು 15 ಮೆಂಬರ್ಸ್ ಇದ್ದಾರೆ. ಅಗೇನ್ 20 to 40 ಇಯರ್ಸ್ ಇರೋರು 30 ಮೆಂಬರ್ಸ್ ಇದ್ದಾರೆ. ಅಗೇನ್ ಅದರಿಂದ ಮತ್ತೆ ನಾವೇನ್ ಮಾಡಿರ್ತೀವಿ, 40 ಇಯರ್ಸ್ ಅಂಡ್ ಅಬೋವ್ ಇರೋರು 5 ಮೆಂಬರ್ಸ್ ಇದ್ದಾರೆ ಅಂತೇಳಿ ಈ ರೀತಿ ನಾವೊಂದು ಆ ಡಾಟಾನ ನಾವು ಅನಲೈಸ್ ಮಾಡಿರ್ತೀವಿ. ಅದಕ್ಕೊಂದು ಇಂಟರ್ಪ್ರಿಟೇಷನ್ ತಗೊಂಡಿರ್ತೀವಿ. ಯಾಕಂದ್ರೆ ನಾವು ಇಂಟರ್ಪ್ರಿಟೇಷನ್ ಮಾಡಿದಾಗ ಅದರಲ್ಲಿ ನಮಗೆ
ಮೇಜರ್ ಏನಿದೆ, ನಾವು ಏನು ಐಡೆಂಟಿಫೈ ಮಾಡ್ತಾ ಇದ್ದೀವಿ ಅದರಲ್ಲಿ, ಅಲ್ಲಿ ಮೇಜರ್ ನಂಬರ್ ಆಫ್ ರೆಸ್ಪಾಂಡೆಂಟ್ಸ್ ಆರ್ ಮೆಜಾರಿಟಿ ಆಫ್ ದಿ ರೆಸ್ಪಾಂಡೆಂಟ್ಸ್ ಆರ್ ಬಿಲಾಂಗಿಂಗ್ ಟು ದಿ ಏಜ್ ಗ್ರೂಪ್ ಆಫ್ 20 and 40 ಇಯರ್ಸ್. ಅಲ್ಲಿರುವಂಥ ಒಂದು ಮೆಜಾರಿಟಿ ಏಜ್ ಗ್ರೂಪ್, ನಾವು 50ನ ನಾವು ಆಸ್ ಅ ಸ್ಯಾಂಪಲ್ ಆಗಿ ತೊಗೊಂಡಿರ್ತೀವಿ. ಆ 50 ಮೆಂಬರ್ಸ್ನಲ್ಲಿ ನಮಗೆ 30 ಮೆಂಬರ್ಸ್ ಯಾವ ಏಜ್ ಗ್ರೂಪ್ಗೆ ರಿಲೇಟೆಡ್ ಇದ್ದಾರೆ, ಅವರು 20 to 40 ಇಯರ್ಸ್. ಈ ರೀತಿ ನಾವು ರಿಸಲ್ಟ್ಸ್ನ ಇಂಟರ್ಪ್ರೇಟ್ ಮಾಡ್ತೀವಿ. ಅದಕ್ಕೆ ಬೇಕಾಗಿರುವಂಥ ಒಂದು ಕನ್ಕ್ಲೂಷನ್ಸ್ನ ನಾವು ಡ್ರಾ ಮಾಡ್ಬೋದು ಮತ್ತು ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ನ ನಾವು ಕೈಗೊಳ್ಬೋದು. ದಟ್ಸ್ ವೈ ಆಸ್ ಪರ್ ದಿ ವರ್ಡ್ಸ್ ಆಫ್ ಕ್ರಾಕ್ಸ್ಟನ್ ಅಂಡ್ ಕೌಡನ್, statistics may be defined as the science of collection, a systematic way of collection, science of presentation, systematic way of presentation, science of analysis, systematic way of analysis, and the science of interpretation, a systematic way of interpretation of numerical data from the logical analysis. Logical analysis ನಲ್ಲಿ ನಾವು ಈ ಒಂದು 4 functions ನ ನಾವು ಅಪ್ಲೈ ಮಾಡಿದ್ರೆ, ಅಂದ್ರೆ 4 functions ಅಂದ್ರೆ ಏನಿದಾವ್ರಿ ಇಲ್ಲಿ, collection of data, presentation of data, analysis of data, interpretation of data. These are the 4 ways. And multiple choice questions relating to this chapter, ಅಂದ್ರೆ ಈ ಚಾಪ್ಟರ್ಗೆ ಸಂಬಂಧಪಟ್ಟಿರುವಂತಹ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಏನಿದಾವೆ. ದಟ್ ಫಸ್ಟ್ ಕ್ವೆಶ್ಚನ್ ಈಸ್, ಎ ನ್ಯೂಮರಿಕಲ್ ವ್ಯಾಲ್ಯೂ ಯೂಸ್ಡ್ ಆಸ್ ಎ ಸಮ್ಮರಿ measure for a sample such as a sample mean is known as. Option A, population parameter. Option B, sample parameter. Option C, sample statistics. Option D, population mean. Again ಎರಡನೇದು ಬಂದ್ಬಿಟ್ಟು statistics branches include. Option A, applied statistics. Option B, mathematical statistics. Option C, industry statistics. Option D, both A and B. Okay, here for first question, a numerical value is used as a summary measures for a sample such as a sample mean is known as a sample statistics. ಅದನ್ನ ನಾವೇನಂತ ಟ್ರೀಟ್ ಮಾಡ್ತೀವಿ, ನ್ಯೂಮರಿಕಲ್ ವ್ಯಾಲ್ಯೂ is used as summary measures for a sample such as a sample mean is known as. ಅಲ್ಲಿ ನಮಗೆ 4 ಆಪ್ಷನ್ಸ್ ಇದಾವೆ, ಪಾಪ್ಯುಲೇಷನ್ ಪ್ಯಾರಾಮೀಟರ್, ಸ್ಯಾಂಪಲ್ ಪ್ಯಾರಾಮೀಟರ್, ಸ್ಯಾಂಪಲ್ ಸ್ಟ್ಯಾಟಿಸ್ಟಿಕ್, ಪಾಪ್ಯುಲೇಷನ್ ಮೀನ್. ಆಗಿ ಹಿಯರ್ ಆಪ್ಷನ್ ಸಿ ಸ್ಯಾಂಪಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿರ್ತೀವಿ. ಅದೇ ರೀತಿ ಸ್ಟ್ಯಾಟಿಸ್ಟಿಕ್ಸ್ ಬ್ರಾಂಚಸ್ ಇನ್ಕ್ಲೂಡ್ ಅಪ್ಲೈಡ್ ಸ್ಟ್ಯಾಟಿಸ್ಟಿಕ್ಸ್, ಮ್ಯಾಥಮೆಟಿಕಲ್ ಸ್ಟ್ಯಾಟಿಸ್ಟಿಕ್ಸ್, ಇಂಡಸ್ಟ್ರಿ ಸ್ಟ್ಯಾಟಿಸ್ಟಿಕ್ಸ್. ಆಪ್ಷನ್ ಡಿ ಬೋತ್ ಎ ಅಂಡ್ ಬಿ. ಇಲ್ಲಿ ಆಪ್ಷನ್ ಡಿ ಬೋತ್ ಎ ಅಂಡ್ ಬಿ. ಸ್ಟ್ಯಾಟಿಸ್ಟಿಕಲ್ ಬ್ರಾಂಚಸ್ ಇನ್ಕ್ಲೂಡ್ ಅಪ್ಲೈಡ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಮ್ಯಾಥಮೆಟಿಕಲ್ ಸ್ಟ್ಯಾಟಿಸ್ಟಿಕ್ಸ್, ಎರಡು ಇನ್ಕ್ಲೂಡ್ ಆಗಿರುತ್ತೆ. And third one is sample statistics are also represented as. Option A, lower case Greek letter. Option B, Roman letters. Option C, associated Roman alphabets. Option D, uppercase Greek letter. Here answer is B, option B. Sample statistics are also represented as Roman letters. ಇಲ್ಲಿ ನಮಗೆ 4 ಆಪ್ಷನ್ಸ್ ಇದಾವೆ, ಲೋವರ್ ಕೇಸ್ ಗ್ರೀಕ್ ಲೆಟರ್, ರೋಮನ್ ಲೆಟರ್ಸ್. Option C, associated Roman alphabets. Option D, uppercase Greek letter. Option B, sample statistics are also represented as Roman letters. ಅದನ್ನ ನಾವೇನಂತ ರೆಪ್ರೆಸೆಂಟ್ ಮಾಡ್ತೀವಿ, ರೋಮನ್ ಲೆಟರ್ಸ್ ಅಂತ ನಾವು ರೆಪ್ರೆಸೆಂಟ್ ಮಾಡಿರ್ತೀವಿ. And fourth one, it is present is in its present usage the word statistics is. Option A, decade old, a century old, 2 century old, none of these. Option B, a century old. In its present usage the word statistics is a century old ಅಂತ ಹೇಳ್ತೀವಿ. ಇಲ್ಲಿ 4 ಆಪ್ಷನ್ ಅಲ್ಲಿ ಡೆಕೇಡ್ ಓಲ್ಡ್ ಇದೆ, ಎ ಸೆಂಚುರಿ ಓಲ್ಡ್ ಇದೆ, 2 century old ಇದೆ, ನನ್ ಆಫ್ ದೀಸ್ ಇದೆ. ಬಟ್ ನಾವು ಇಲ್ಲಿ ಏನ್ರಿ, ಇಟ್ಸ್ ಇನ್ ಇಟ್ಸ್ ಪ್ರೆಸೆಂಟ್ ಯೂಸೇಜ್ ದ ವರ್ಡ್ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಎ ಸೆಂಚುರಿ ಓಲ್ಡ್, ಅಂದ್ರೆ ಸೆಂಚುರಿ ಓಲ್ಡ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಸ್ಟ್ಯಾಟಿಸ್ಟಿಕ್ಸ್ ಕ್ಯಾನ್ ಬೆಸ್ಟ್ ಬಿ ಕನ್ಸಿಡರ್ಡ್ ಆಸ್. ಆಪ್ಷನ್ ಎ an art, option B science, option C both art as well as science, option D none of these. ಇಲ್ಲಿ ಆಪ್ಷನ್ ಸಿ ಬೋತ್ ಆರ್ಟ್ ಆಸ್ ವೆಲ್ ಆಸ್ ಸೈನ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಅಂದರೆ ಸೈನ್ಸ್ ಸ್ಟ್ಯಾಟಿಸ್ಟಿಕ್ಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಬೋತ್ ಆರ್ಟ್ ಆಸ್ ವೆಲ್ ಆಸ್ ಸೈನ್ಸ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಇಲ್ಲಿ ನಮಗೆ 4 ಆಪ್ಷನ್ ಇದಾವೆ. ಆಪ್ಷನ್ ಎ ನಲ್ಲಿ ಆನ್ ಆರ್ಟ್ ಇದೆ, ಆಪ್ಷನ್ ಬಿ ನಲ್ಲಿ ಸೈನ್ಸ್ ಇದೆ, ಆಪ್ಷನ್ ಸಿ ನಲ್ಲಿ ಬೋತ್ ಆರ್ಟ್ ಆಸ್ ವೆಲ್ ಆಸ್ ಸೈನ್ಸ್ ಇದೆ, ಆಪ್ಷನ್ ಡಿ ನಲ್ಲಿ ನನ್ ಆಫ್ ದಿ ಅಬವ್. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಸ್ಟ್ಯಾಟಿಸ್ಟಿಕ್ಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್
ಬೋತ್ ಆರ್ಟ್ ಆಸ್ ವೆಲ್ ಆಸ್ ಸೈನ್ಸ್. ಆರ್ಟ್ ಮತ್ತು ಸೈನ್ಸ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಅಗೇನ್ ದೀಸ್ ಆರ್ ದಿ ರೆಫರೆನ್ಸಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಇಟ್ ಈಸ್ ಗುಪ್ತಾ, Sultan SP, Statistical Method, Sultan Chan Publications, New Delhi 2008. Gupta SC, Fundamentals of Statistics, Sultan Chan Publications, New Delhi 2006 edition. Pillai Bhagavati, Business Statistics, Sultan Chan Publication, New Delhi 2010. Okay, these are the references. ಇಲ್ಲಿವರೆಗೂ ನಾವೇನು ಮಾಡಿದ್ದೀವಿ, ಒರಿಜಿನ್ ಅಂಡ್ ಇಂಟ್ರಡಕ್ಷನ್ ನೋಡಿದ್ದೀವಿ, ಒರಿಜಿನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ನ ನೋಡಿದ್ದೀವಿ, ಅಗೇನ್ ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ನ ನೋಡಿದ್ದೀವಿ, ಏನು ಡೆಫಿನಿಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ನ ನೋಡಿದ್ದೀವಿ. ಓಕೆ, ದಿಸ್ ಇಸ್ ರಿಲೇಟಿಂಗ್ ಟು ದಿಸ್ ಪರ್ಟಿಕ್ಯುಲರ್ ಸೆಷನ್. ಇಲ್ಲಿ ನಾವು ಏನ್ರಿ ಒರಿಜಿನ್ನ ನೋಡಿದ್ದೀವಿ ಮತ್ತು ಡೆಫಿನಿಷನ್, ಮೀನಿಂಗ್, ಡೆಫಿನಿಷನ್ಸ್ನ ನಾವು ಕನ್ಸಿಡರ್ ಮಾಡಿರ್ತೀವಿ. ದಿಸ್ ಇಸ್ ರಿಲೇಟಿಂಗ್ ಟು ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಓಕೆ, ಥ್ಯಾಂಕ್ ಯು.